ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು 3 ದಿನದಿಂದ ಡಿ ಬಾಸ್ನ ಅರೆಸ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವೈರಲ್ ಆಗ್ತಿದೆ. ದಿನಕ್ಕೊಂದು ಸುದ್ದಿ ದಿನ ಹಂಗೆ ಕೊಲೆ ಮಾಡಿದ್ರು, ಹಿಂಗೆ ಕೊಲೆ ಮಾಡಿದ್ರು, ಅವ್ರು ಯಾರೋ ಕೊಲೆ ಮಾಡಿದ್ರು, ಡಿ ಬಾಸು ಸುಪಾರಿ ಕೊಟ್ಟರು. ಸುಮ್ಮನೆ ಜನಗಳನ್ನ ಹೆಂಗೆ ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಅಂದರೆ, ವಿಷಯ ಏನಂದರೆ ಸ್ಟೇಷನಿಂದ ಅವರೇ ಹೇಳಿಲ್ಲ ಡಿ ಬಾಸ್ ಕೊಲೆ ಮಾಡಿದ್ದಾರಾ, ದರ್ಶನ್ ಅವರು ಕೊಲೆ ಮಾಡಿದ್ದಾರಾ ಇಲ್ವಾ ಅಂತ ಯಾರು ಇನ್ನೂ ಅವರು ಡಿಸೈಡೇ ಮಾಡಿಲ್ಲ. ಇನ್ನೂ ಸಾಕ್ಷಿನೂ ಇಲ್ಲ, ಇನ್ನೂ ಎಂಕ್ವೈರಿ ಮಾಡ್ತಾಯಿದ್ದಾರೆ. ಅಷ್ಟು ಬೇಗ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಸುಪಾರಿ ತೊಗೊಂಡು ದರ್ಶನ್ ಫ್ರೆಂಡ್ಸ್ಗಳು ಕೊಲೆ ಮಾಡಿದ್ದಾರೆ ಅಂತ ಸುಮ್ಮನೆ ನ್ಯೂಸ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇರೋದು ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಅಂದರೆ, ದರ್ಶನ್ ಅವ್ರ ಮೇಲೆ ಇಲ್ದಿರೋ ಆರೋಪ ಮಾಡಿ ಅವ್ರ ಜನಗಳ ಕಣ್ಣಲ್ಲಿ ದರ್ಶನ್ ಅಂದರೆ ಏನೋ ಒಂದು ದೊಡ್ಡ ಗ್ಯಾಂಗ್ಸ್ಟರು, ದೇಶದ್ರೋಹಿ ಅನ್ನೋ ಎಷ್ಟು ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ದರ್ಶನ್ ಆರೋಪಿ ಅಂತ ಕರೀತಾರೆ, ದರ್ಶನ್ ಗ್ಯಾಂಗ್ ಅಂತ ಕರೀತಾರೆ, ಡಿ ಬಾಸ್ ಗ್ಯಾಂಗು ಏನೇನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ದಿನಕ್ಕೆ ಎಷ್ಟು ಆಗ್ತಾರೆ ಅಂದರೆ, ನಿನ್ನೆಯಿಂದ ಒಂದೊಂದು ಚಾನಲ್ ಒಂದೊಂದು ಕ್ಲಿಪ್ಸ್ ಹಾಕ್ತಾರೆ, ಒಂದೊಂದು ತಮ್ನೇಲ್ ಹಾಕ್ಬಿಟ್ಟು ಬಿಡ್ತಾ ಇದ್ದಾರೆ. ನಾನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ. ಹೇಗಿದೆ ಅಂದರೆ, ಮಾಧ್ಯಮದವರೇ ಕೊಲೆ ಮಾಡ್ತಿರೋ ಜಾಗದಲ್ಲಿ ಕ್ಲೀನಾಗಿ ನಿಂತ್ಕೊಂಡು ಅವ್ನು ಹೆಂಗೆ ಕೊಲೆ ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡಿರೋ ಥರ ಹೇಳ್ತಿದ್ದಾರೆ. ಎಷ್ಟು ಬೇಜಾರಾಗೋದಂದರೆ, ಒಬ್ಬ ಕನ್ನಡದ ಮೇರು ನಟ ದರ್ಶನ್ ಡಿ ಬಾಸ್ ಅವರು ತುಂಬ ಸಮಾಜ ಸೇವೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೆಲ್ಲ ತುಂಬ ಪ್ರೂಫ್ಗಳಿದೆ. ಅವ್ರಿಗೂ ತುಂಬ ಕೋಪ ಇದೆ. ಯಾರು ಮನುಷ್ಯಂಗೆ ಬರದಿರೋ ಕೋಪ ಯಾರಿಗೂ ಬರದೇ ಇರೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಕೋಪ ಸಹಜ ಬಂದೇ ಬರ್ತೈತೆ. ಬಟ್ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಮಾಧ್ಯಮದವರೇ. ಇದಂತೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಎಲ್ಲ ಮಾಧ್ಯಮದಲ್ಲಿ ಒಂದೇ ಥರ ನ್ಯೂಸ್ ಮಾಡ್ತಾಯಿಲ್ಲ. ದರ್ಶನ್ ಫಸ್ಟು ನ್ಯೂಸ್ ನನಗಿದು ನೆನಪೈತೆ, ದರ್ಶನ್ ಮರ್ಮಾಂಕೆ ಒದ್ದಿ ವ್ಯಕ್ತಿ ಸ್ಥಳದಲ್ಲೇ ಸಾವು ಅಂತ ಒಂದು ಫಸ್ಟು ಹೆಡ್ಲೈನ್ಸ್ ಬಂದಿತ್ತು. ಅದಾದಮೇಲೆ ಬರ್ತಾ ಅವ್ರ ಅಭಿಮಾನಿಗಳು ಕೊಲೆ ಮಾಡಿದ್ರು, ಇಲ್ಲ ಇವನು ದೊಡ್ಡ ಅಭಿಮಾನಿ ಯಾವುದೋ ಒಂದು ಈ ಥರ ಸುಪಾರಿ ಕೊಟ್ಬಿಟ್ಟು ಅವನ್ನ ಸಾಯಿಸಿರೋದು, ಇವ್ರದ್ದೇನೋ ಪವಿತ್ರನ್ ಗೌಡಂದು ಅವ್ರದ್ದೇನೋ ಸೀಕ್ರೆಟ್ ವಿಷಯ ಐತಂತೆ, ಅದನ್ನು ನಾವು ರೆಕಾರ್ಡ್ ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ, ಅದಕ್ಕೆ ಸಾಯಿಸೋದಂತೆ. ಯಪ್ಪ, ಏನೇನು ನ್ಯೂಸ್ಗಳಂದರೆ ದರ್ಶನ್ ಅವ್ರನ್ನ ಮರ್ಯಾದೆ ತೆಗೆಯೋಕ್ಕೆ ಎಷ್ಟೆಲ್ಲ ಮಾಡ್ಬೋದು ಸಾಧ್ಯ, ಅಷ್ಟು ಕೀಳ್ಮಟ್ಟವಾಗಿ ಒಬ್ಬ ಸೂಪರ್ ಸ್ಟಾರ್ನ ಹಾಳು ಮಾಡ್ತಾಯಿದ್ದಾರೆ. ಅವ್ರ ಮರ್ಯಾದೆ ಹಾಳು ಮಾಡ್ತಾಯಿದ್ದಾರೆ. ಚಿಕ್ಕಪೇಟೆಯಿಂದ ದೊಣ್ಣೆ ಬಿರಿಯಾನಿ ಬಂದಂತೆ, ಸಿಗರೇಟ್ ಕೇಳಿದ್ರಂತೆ, ಜಡ್ಜ್ ಮುಂದೆ ಕಣ್ಣೀರು ಹಾಕೊಂಡು ನಿಂತ್ಕೊಟ್ರಂತೆ. ರೀ, ಮಾನ ಮರದಿ ಇದೆಯೇನ್ರಿ ನಿಮಗೆ? ಅಷ್ಟೆಲ್ಲ ಸಾಲದು ಅಂತ ಇವಾಗ ಜಾತಿ ಬೇರೆ ಸೇರ್ಪಡೆ ಮಾಡ್ಬಿಟ್ಟವ್ರೆ. ಕೊಲೆ ಆದವನು ಲಿಂಗಾಯತ ಸಮುದಾಯಕ್ಕೆ ಸೇರಿದವನು, ಜಂಗಮ ಸಮುದಾಯಕ್ಕೆ ಸೇರಿದವನು ಅಂತೇಳಿ ಅವನಿಗೆ ಪವಿತ್ರ ಗೌಡ ಚಪ್ಪಲಿ ಹೊಡೆದು ಅವಮಾನ ಮಾಡಿದ್ದಾಳೆ ಅಂತೇಳಿ ಅವ್ರ ಜಾತಿಯವರು ತುಂಬ ಏನೋ ಆ ಜಾತಿಯಲ್ಲಿ ಹುಟ್ಟಿರೋರಿಗೆ ಚಪ್ಪಲಿ ಬಿದ್ದಿರೋದಕ್ಕೆ ಆ ಜಾತಿಯವರು ದರ್ಶನ್ ಮೇಲೆ ಕಿಡಿಕಾರ್ತಿದ್ದಾರೆ, ನಾಳಿಂದ ದಂಗೆ ಇರ್ತಿದ್ದಾರೆ. ರೀ, ಒಬ್ಬನ ಮನುಷ್ಯನ ಹಾಳು ಮಾಡಬೇಕು ಅಂದರೆ ದೇವರು ಡಿಸೈಡ್ ಮಾಡಬೇಕು ಫಸ್ಟು, ಮಾಧ್ಯಮದವ್ರು ನೀವಲ್ಲ. ಜನಗಳಿಗೆ ಸತ್ಯಾಸತ್ಯತೆ ಏನೊಂದು ಗೊತ್ತಿರುತ್ತೆ. ದರ್ಶನ್ ಅವರು ಕೊಲೆ ಮಾಡಿದ್ರು, ಅದು ಸೆಕೆಂಡ್ರಿ, ಅದು ಇನ್ನೂ ಪ್ರೂವ್ ಆಗಿಲ್ಲ. ಅಲ್ಲಿ ಏನೋ ವಿಷಯ ಏನು ಅಂದರೆ, ಪವಿತ್ರ ಗೌಡಂಗೆ ಅವನು ಅಶ್ಲೀಲವಾಗಿ ಮೆಸೇಜ್ ಮಾಡಿ, ಗಂಡಸಾಗಿದ್ದರೆ ನಾನು ಗಂಡಸೆ, ದರ್ಶನ್ ಹತ್ರ ಏನೈತೆ, ನಾನು ಒಳ್ಳೆ ಮಜಾ ಕೊಡ್ತೀನಿ ಬಾ, ಹಂಗಿಂತೆಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡಿ ಅವನ ವೀಡಿಯೋನ ಫೋಟೋನ ಅವಳನ್ನ ಕಳಿಸಿದಾಗ ಅವಳು ಯಾವ ಥರ ರಿಯಾಕ್ಟ್ ಮಾಡ್ಬೋದು? ಎಲ್ಲ ಹೆಣ್ಮಕ್ಳು ಈ ಕೆಲಸ ಮಾಡಿದ್ರು ಯಾವಳಾಗಲಿ ಚಪ್ಪಲಿ ತಗೊಂಡು ಹೊಡೆಯೋದೇನೆ. ಅವಳೇನು ಅಕಸ್ಮಾತ್ ಮಾಡಿರೂ ಒಳ್ಳೆಯದೇ, ಆಯಿತಾ? ಇನ್ನೇನು ಅಂಥ ಕೆಲಸ ಮಾಡಿದ್ರೆ ಏನು ಕರ್ಕೊಬಂದು ಪೂಜೆ ಮಾಡೋಕ್ಕಾಗುತ್ತಾ? ಚಪ್ಪಲಿಲೇ ಹೊಡೆದಿರಬೇಕು. ಯಾವನಾದ್ರೇನು, ಯಾರು ಕ್ಯಾಸ್ಟ್ ಆದ್ರೇನು, ಯಾವ ಜಾತಿಯವ್ರಾದ್ರೇನು, ಅಂಥ ಕೆಲಸ ಮಾಡೋರನ್ನ ಚಪ್ಪಲಿ ಹೊಡೆದ್ರೆ ಮುತ್ತಿಕ್ಕಾಗುತ್ತಾ? ಏನೋ ಕೋಪದಲ್ಲಿ ಏನೋ ಜಗಳ ಆಗಿ ಏನೋ ಒಂದು ಮಾತುಕತೆಲ್ಲ ಆಗಿ ಹೋಗಿರ್ಬೋದು. ಸೊ ಅಲ್ಲೇನು ಹೆಚ್ಚು ಕಮ್ಮಿ ಆಗಿರ್ಬೋದು. ದರ್ಶನ್ ಅವರು ಹೇಳ್ತಾರೆ ನಂದು ಅವ್ರಿಗೂ ಸಂಬಂಧನೇ ಅಂತ ಹೇಳ್ತಾರೆ. ಬಟ್ ಸತ್ಯಾಸತ್ಯತೆ ಅಂತ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಇವರೇ ಕಲ್ಪನೆ ಮಾಡಿಕೊಂಡು ಇವರೇ ಜನಗಳಿಗೆ ಬೇರೆ ಬೇರೆ ಥರ ತೋರಿಸ್ಕೊಂಡು ಏನ್ರಿ ಜನಗಳಿಗೆ ನಾವರು ಸೋಷಿಯಲ್ ಮೀಡ್ಯಾದಲ್ಲಿ ಅಲರ್ಟ್ ಆಗಿರ್ತೀವಿ, ಜನ ಸತ್ಯತೆ ಗೊತ್ತಾಗ್ತದೆ. ಒಬ್ಬ ಗೊತ್ತಿಲ್ಲದ ಜನಗಳಿಗೆ ಏನ್ರಿ ಮಾಡ್ತೀರಾ? ಅಷ್ಟೊಂದು ಜನ ಅಭಿಮಾನಿಗಳು ಸುಮ್ಮನೆ ಉಟ್ಕೊತಾರೇನ್ರಿ ಅವ್ರಿಗೆ? ಎಷ್ಟು
ಕಷ್ಟದಲ್ಲಿದ್ದಾಗ ಜೊತೆಲಿರ್ತೀನಿ, ಖುಷಿಯಲ್ಲಿದ್ದಾಗ ಜೊತೆಲಿರ್ತೀನಿ ಅಂತ ಅಭಿಮಾನಿಗಳು ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡಿದ್ದಾರಲ್ಲ, ಸುಮ್ಮನೆ ಯಾರು ಬಂದು ನಿಂತ್ಕೊತಾರ? ವ್ಯಕ್ತಿಗಳಿಗೆ ಆ ಥರ ಜನ ಸಪೋರ್ಟ್ ಇತ್ತು ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಕಣ್ರಿ. ಏನು ಆ ಪವಿತ್ರ ಗೌಡ ಅವಳು ಫಸ್ಟ್ ಆಫ್ ಆಲು ದರ್ಶನ್ ಅವ್ರದ್ದು ಮಿಸ್ಟೇಕ್ ಏನಂದರೆ, ಮದುವೆ ಆಗಿರೋ ಪವಿತ್ರ ಗೌಡಂದು ಮೇಜರ್ ಮಿಸ್ಟೇಕ್ ಇದೆ. ಸೊ ಅವ್ರು ಮದುವೆ ಆಗಿದ್ರು ಇಂಥವ್ರು ಸೆಲೆಬ್ರಿಟಿ ಸವಾಸ ಏನಕ್ಕೆ ಬೇಕಿತ್ತು? ಸೊ ಅವಳಿಂದನೇ ಪವಿತ್ರ ಗೌಡ ಅಂತ ಏನಿದ್ದಾರೆ ಅವರಿಂದನೇ ಇದೆಲ್ಲ ಸಮಸ್ಯೆ ಆಗಿರೋದು. ನಾನು ಡೇ ಒನ್ನಿಂದನೇ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗು ದರ್ಶನ್ ಸ್ಟಾರ್ಟ್ ಆಗಿದೆ ಇದರಿಂದನೇ ಅನ್ಕೊತೀನಿ. ಇವ್ರನ್ನ ಬಿಟ್ಬಿಟ್ರೆ ಲೈಫ್ ದರ್ಶನ್ ಆರಾಮಾಗಿರ್ತಾರೆ ಅಂತ ನನ್ನ ಅನಿಸಿಕೆ, ಆಯಿತಾ? ಅದು ಬಿಟ್ಟು ದರ್ಶನ್ ಅವ್ರಿಗೆ ಅವ್ರಿಗೆ ಗೊತ್ತು ವೈಯಕ್ತಿಕ ವಿಷಯ, ಅವ್ರು ಏನಾರಿರಲಿ ಪರ್ಸ್ನಲ್ ವಿಷಯಗಳನ್ನೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡಿ ಅವ್ರು ಮಾನ ಹರಾಜು ಮಾಡ್ತಾರೆ. ವಿಷಯ ಇರೋದು ಬಂದ್ಬಿಟ್ಟು ಅವ್ರು ಕೊಲೆ ಮಾಡಿದ್ದಾರಾ ಇಲ್ವಾ ಅಂತ ತಿಳ್ಕೊಬೇಕು. ಅದು ಬಿಟ್ಟು ಅವ್ರ ಪರ್ಸ್ನಲ್ ವಿಷಯ, ಅವ್ರ ತಂದೆ ತಾಯಿ ವಿಷಯ, ಅವ್ರ ಅಮ್ಮನ ವಿಷಯ, ಅವ್ರ ಹೆಂಡತಿ ಅವ್ರ ಮಮ್ಮಂದು ಅತ್ತೆ ಸೊಸೆ ಗಲಾಟೆ ಏನೇನೋ ಮಿಕ್ಸ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಅವ್ರ ಮರ್ಯಾದೆ ತೆಗಿಬೇಕು ಅನ್ನೋ ಎಲ್ಲ ಕೆಲಸನೂ ಮಾಡ್ತಾಯಿದ್ದೀರಾ. ಕ್ಲಾರಿಟಿ ಕೋರ್ಟಿಂದ ಇದೇನು ತಿರುಗಿ ಬರೋ ಗಂಟ ಮುಚ್ಕೊಂಡಿದ್ಬಿಡಿ. ಅಲ್ಲಿ ಗಂಟ ನಿಮಗೆ ಟಿ ಆರ್ ಪಿಗೋಸ್ಕರ ಏನೇನೋ ಮಾತಾಡಿ ಏನೇನೋ ಅವ್ರ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳಿ ಜನಗಳ್ನ ಮಾಡೋಕ್ಕೆ ಹೋಗ್ಬಿಡಿ. ಜನಗಳಿಗೆ ಬುದ್ಧಿ ಇದೆ, ಆಯಿತಾ? ಈಗಿನ ಟ್ರೆಂಡಲ್ಲಿ ಎಲ್ಲರೂ ಸೋಷಲ್ ಮೀಡಿಯಾ ಯೂಸ್ ಮಾಡ್ತಾರೆ, ಸತ್ಯತೆ ತಿಳ್ಕೊಂಡಿರ್ತಾರೆ, ಎಲ್ಲರಿಗೂ ಎಲ್ಲ ಕನೆಕ್ಷನ್ ಇದ್ದೇ ಇರುತ್ತೆ. ನೀವು ಹೇಳಿಲ್ಲ ಅಂದ್ರೂ ಫಸ್ಟ್ ಜನಗಳಿಗೆ ಗೊತ್ತಾಗಿರುತ್ತೆ. ಅಲ್ಲಿ ಬಿಟ್ಬಿಟ್ಟು ಜಗ್ಗೇಶ್ ಅವರು ಏನು ಮಾಡೋದು, ರೆಮ್ಮಿನ ಕರೆಯೋದು, ರೀ ಇದೆಲ್ಲ ಬಿಟ್ಬಿಟ್ಟು ಫಸ್ಟು ವೆಯ್ಟ್ ಮಾಡಿ. ದಿನಕ್ಕೂ ಒಂದೊಂದು ಸಲ ಕೊಡೋಕ್ಕೆ ಹೋಗಬೇಡಿ. ಅವ್ರ ಲಾಯರೇ ಹೇಳ್ತಿದ್ದಾರೆ ದರ್ಶನ್ ಇನ್ನೂ ತಪ್ಪಿಲ್ಲ, ಇನ್ನೋಸೆಂಟ್ ಅವರು ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ನನ್ನ ಪ್ರಕಾರ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟರಾಗಿ ಆ ಥರ ತಪ್ಪು ಮಾಡಿರಲ್ಲ ಅಂತ ನಾನು ಅಂದ್ಕೊತೀನಿ. ಅವರು ತುಂಬ ಸಾಮಾಜಿಕ ಕಳಕಳಿ ಉಳ್ಳಂಥ ಮೈಂಡ್ಸೆಟ್ ಇರೋರು, ಹೆಲ್ಪಿಂಗ್ ನೇಚರ್ ಇರೋ ಮನುಷ್ಯ. ಅವರು ಯಾರಿಗೂ ಕೋಪ ಬಂದು ಒಂದು ಹೇಳಿ ಹೊಡೆದಿರ್ಬೋದು. ಸೊ ಕೊಲೆ ಆಗೋ ಇಂಟೆನ್ಷನ್ ಇಟ್ಕೊಂಡು ಮಾಡಿರಲ್ಲ ಅಂತ ನಾನು ಅಂದ್ಕೊತೀನಿ. ಕೊಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗಿರಲ್ಲ. ಏನೋ ಒಂದು ಮಾತುಕತೆಯಲ್ಲಿ ಒಂದು ಕೈ ಮಾಡಿರ್ಬೋದು. ಸೊ ಮಾಡಿ ಅವರಿಂದ ಹೊಂಟೋಗಿರ್ಬೋದು ಅಷ್ಟೇ. ಅದಾದಮೇಲೆ ಏನಾಗಿರ್ತದೋ ಅವ್ರಿಗೆ ಗೊತ್ತಿರಲ್ಲ. ಸೊ ನೋಡೋ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಗಂಟ ಬಾಯಿ ಮುಚ್ಕೊಂಡು ಎಲ್ಲರೂ ಹಮ್ಮಿಕೊಂಡು ಕಾಯ್ಕೊಂಡು ಕೂತ್ಕೋಬೇಕು. ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರದ್ದು. ಅದಂತೂ ಒಂದು ಮಾತು ಹೇಳ್ತೀನಿ, ಅವ್ರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಜನಬಂಬಲ್ಲಿ ಇರೋವಂಥ ಮನುಷ್ಯ ಅವರು. ಒಳ್ಳೆ ಜನಗಳ ಸಂಪರ್ಕ ಇದ್ದಾರೆ, ಒಳ್ಳೊಳ್ಳೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ದಯವಿಟ್ಟು ಫೇಕ್ ನ್ಯೂಸ್ಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅದು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.